ಬ್ರೆಡ್ ತರಲು ಹೋಗಿ ಬೇಕರಿಯನ್ನೇ ಮನೆಗೆ ತಂದ ಬಾಲಕಿ. 5 ವರ್ಷದ ಆ ಮಗುವನ್ನು ಆಕೆಯ ತಾಯಿ ಬ್ರೆಡ್ ತರಲು ಬೇಕರಿಗೆ ಕಳಿಸ್ತಾಳೆ. ಆದ್ರೆ ಆಕೆ ಬೇಕರಿನೇ ಮನೆಗೆ ತರ್ತಾಳ್ರಿ. ಹೌದು, ಏನಾಯ್ತು ಅಂತ ಕೇಳ್ತೀರಾ? ತನ್ನ ತಾಯಿ ಹೇಳಿದಂತೆ ಬೇಕರಿಗೆ ಹೋದ ಆ ಪುಟ್ಟ ಮಗು ಬೇಕರಿಯಿಂದ 1 ಪೌಂಡ್ ಬ್ರೆಡ್ ತಗೊಂಡು ಮನೆಗೆ ಬರ್ತಾ ಇದ್ಲು. ಶಾಲೆ ಮುಗಿಸಿ ಮನೆಗೆ ಮರಳುತ್ತಿದ್ದ ಆಕೆಯ ಚಿಕ್ಕಪ್ಪ ತನ್ನ ಮೊಬೈಲ್ನಲ್ಲಿ ಆಕೆಯ ಒಂದು ಫೋಟೋ ತೆಗಿತಾನೆ. ಮಣ್ಣಿನ ರಸ್ತೆಯಲ್ಲಿ ಹೊರಟಿದ್ದ ಆ ಮಗುವಿನಲ್ಲಿ ಇಡೀ ಪ್ರಪಂಚನೇ ಗೆದ್ದಂತಹ ಮುಗ್ಧ ಸಂತೋಷವನ್ನ ಕಂಡುಕೊಂಡ ಚಿಕ್ಕಪ್ಪ ತಾನು ತೆಗೆದ ಆ ಚಿತ್ರವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತಾನೆ. ಆಲ್ಫಾನಿ ಬ್ರೆಡ್ ಕೈಯಲ್ಲಿ ಹಿಡಿದ ಈ ಒಂದು ಫೋಟೋ ಸಿಕ್ಕಾಬಟ್ಟೆ ವೈರಲ್ ಆಗಿ ಆ ಮಗುವಿನ ಮುಖದಲ್ಲಿನ ಸಂತಸ ಜನರ ಮನಸೂರೆಗೊಳ್ಳುತ್ತೆ ರೀ. ತಾವು ಬ್ರೆಡ್ನ ಜಾಹೀರಾತಿನಲ್ಲಿ ಇಂಥದೇ ಫೋಟೋವನ್ನು ನೋಡಲು ಬಯಸುವುದಾಗಿ ಜನಾಭಿಪ್ರಾಯ ರೂಪುಗೊಂಡು ಕೆಲವೇ ದಿನಗಳಲ್ಲಿ ಆಲ್ಫೇನಿಯಾದ ಎಲ್ಲ ಪ್ರಕಟಣಾ ಫಲಕಗಳ ಮೇಲೆ, ಟ್ರಕ್ಗಳ ಮೇಲೆ ಆಕೆಯ ಚಿತ್ರ ರಾರಾಜಿಸುತ್ತೆ. ಲೆತು ಕುಕನ್ಯಾ ಮಮಾಜಿ ಎಂಬ 5 ವರ್ಷದ ಈ ಬಾಲೆ ಸೌತ್ ಆಫ್ರಿಕಾದ ಮನ ಸೆಳೆಯುವ ನಗುವಿನ ಒಡತಿಯಾದಳು. ಜನಾಗ್ರಹದ ಮೇರೆಗೆ ಆಲ್ಫಾನಿಯಲ್ಲಿ ಆಕೆಯ ಸುಂದರವಾದ ನಗುವಿನ ಭಾವಚಿತ್ರ ರಾರಾಜಿಸಿ ಆಲ್ಫಾನಿ ಬ್ರೆಡ್ ಕಂಪನಿಯವರು ಆಕೆಯ ಪಾಲಕರನ್ನ ಭೇಟಿಯಾಗ್ತಾರೆ. ಆಕೆಯ ತಾಯಿಗೆ ಒಂದು ಪುಟ್ಟ ಮನೆಯನ್ನು ಕೂಡ ಕೊಡ್ತಾರೆ. ಜೊತೆಗೆ ಆ ಮಗುಗೆ ಡಿಗ್ರಿ ಬರೋವರೆಗೂ ವಿದ್ಯಾಭ್ಯಾಸದ ಖರ್ಚನ್ನ ತಾವೇ ಭರಿಸೋದಾಗಿ ಕೂಡ ಹೇಳ್ತಾರೆ. ಸುಂದರ ನಗುವಿನ ಪುಟ್ಟ ಒಡತಿ ಇದೀಗ ಆಲ್ಫಾನಿ ಬ್ರೆಡ್ ನ ಪ್ರಚಾರ ರಾಯಭಾರಿಯಾಗಿದ್ದು, ಒಂದು ಪುಟ್ಟ ನಗು ಏನೆಲ್ಲ ಅದ್ಭುತಗಳನ್ನ ಸಾಧಿಸಬಹುದು ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ. ಹೌದು ಸ್ನೇಹಿತರೆ, ಹಾಗಾಗಿ ನಾವು ಯಾವತ್ತೂ ನಗ್ನಗ್ತಾನೆ ಇರೋಣ. ನಗು ಅನ್ನೋದು ಒಂದ್ ರೀತಿ ಫೆವಿಕಾಲ್ ತರ. ಈ ಒಡೆದೋಗಿರೋ ಮನಸ್ಸುಗಳನ್ನ ಒಂದುಗೂಡಿಸೋದ್ರಲ್ಲಿ ನಗೆ ಒಂಥರ ಫೆವಿಕಲ್ ತರ ಕೆಲಸ ಮಾಡುತ್ತೆ. ಹಾಗಾಗಿ ನಿಜವಾಗ್ಲೂ ನಾವು ಧರಿಸಬೇಕಾಗಿರೋ ಆಭರಣ ಅಂದ್ರೆ ಅದು ನಗು. ಎಲ್ರಿಗೂ ಒಳ್ಳೇದಾಗ್ಲಿ. ಸೊ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಇಷ್ಟ ಆದ್ರೆ ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ನಮಸ್ಕಾರ.